ಫ್ರೆಂಡ್ಸ್, SLJ ಚಾನಲ್ಗೆ ಸ್ವಾಗತ. ಇವಾಗ ಜಸ್ಟ್ ಎದ್ದಿದ್ದೀನಿ, ಇನ್ನು ಮುಖ ಸಹ ತೊಳೆದಿಲ್ಲ. ಇವಾಗ ಅಣ್ಣ ಒಳ್ಳೆಯದಾಗಿ ನಾಷ್ಟ ತಯಾರು ಮಾಡಿದ್ದಾನೆ. ನಾಷ್ಟ ಟೀ, ಇವಾಗ ಒಳ್ಳೆಯದಾಗಿ ನಾಷ್ಟ ಟೀ ತಿನ್ಕೊಂಡು ಹೋಗೋದು ಆಫೀಸ್ಗೆ. ಆಯಿತಾ? ನಮ್ಮ ಜೊತೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನನ್ನ ಜೊತೆ ಹಾಗೆ ಕಂಟಿನ್ಯೂ ಆಗಿ ಇಲ್ಲಾಗ ನೋಡ್ತಾ ಇರಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನದ ಜರ್ನಿ ಮಾಡೋಣ. ಅಣ್ಣ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಈಗ ಟೊಮೊಟೊ ಮತ್ತು ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, 2 ನಿಂಬೆಹಣ್ಣು ಮತ್ತು ಆಲಿವ್ ಆಯಿಲು, ನೋಡಿ ಆಲಿವ್ ಆಯಿಲು ಮತ್ತು ಇದು ಹುಚ್ಚೆಳ್ಳು ಆಯಿಲ್ ಅಂತ ಬರುತ್ತೆ, ಅದು ಆರ್ಗ್ಯಾನಿಕ್ ಒಂದು, ಅದನ್ನು ತೊಗೊಂಡಿದ್ದೀವಿ. ಮತ್ತು ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಪುಟಾಣಿ ಹಿಟ್ಟಿನ ಪೌಡ್ರ್ ಬರುತ್ತಲ್ವ, ಅದು ಹಾಕಿದ್ದೀವಿ. ಪುಟಾಣಿ ಪೌಡ್ರು, ನಮ್ಮ ಸೈಡ್ ಪುಟಾಣಿ ಹಿಟ್ಟಿನ ಪೌಡ್ರು, ನಿಮ್ಮ ಸೈಡು ಕಡಲೆಪುರಿ ಪೌಡ್ರು ಅಂತ ಹೇಳ್ತಾರೆ ಅನಿಸುತ್ತೆ. ಅದು ಮತ್ತು ಅರಿಶಿನ ಮತ್ತು ಸಾಲ್ಟು, ಇದು ಸಾಲ್ಟ್ ಇದು, ಮತ್ತು ಇದು ಕಡಲೆ ಬೀಜ, ನೋಡಿ ಕಡಲೆ ಬೀಜ. ಇವಾಗ ಮಾಡ್ತಾ ಇದ್ದಾನೆ ಒಂದೊಂದು ಹಾಕಿ. ಇವಾಗ ಮೆಣಸಿನ್ಕಾಯಿ, ಇವಾಗ ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೀಜ ಹಾಕಿ ಆಮೇಲೆ ಇವಾಗ ಕರಿಬೇವು ಹಾಕಿದ್ದಾನೆ. ಇವಾಗ ಪ್ರತಿಯೊಂದನ್ನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪ್ರತಿಯೊಂದನ್ನು ಒಂದೊಂದಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೋಡಿ ಯಾವ ಥರ ಮಾಡ್ತಾನಂತೆ. ಇದು ಸಾಲ್ಟ್ ಹಾಕಿದ್ದಾನೆ. ಇವಾಗ ಅದು ನಿಮಗೆ ಗೊತ್ತಾಗುತ್ತೆ, ಎಷ್ಟು ರುಚಿಗೆ ತಕ್ಕಷ್ಟು ಹಾಕಬೇಕಾಗುತ್ತೆ ಸಾಲ್ಟು. ಅವನಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಡುಗೆ ಮಾಡಿದ್ದೆಲ್ಲ, ಹಾಗಾಗಿ ನೋಡಿ ಅವನ ಅಂದಾಜಿನ ಮೇಲೆ ಹಾಕ್ತಾ ಇದ್ದಾನೆ. ಇಷ್ಟು ಸ್ಪೂನ್ ಅಂತ ಇಲ್ಲ. ಒಂದು ಫ್ರೈ ಮಾಡ್ತಾ ಇರೋದು. ಇವಾಗ ಇದು ಅರಿಶಿನ ಹಾಕ್ತಾ ಇದ್ದಾನೆ. ಇದು ಮೆಣಸಿನ್ಕಾಯಿಯನ್ನು ಹಾಕಿದ್ದಾನೆ. 4ರಿಂದ 5 ಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇರೋದು. ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಯಾಕಂದರೆ ಎಣ್ಣೆ ನಾವು ಜಾಸ್ತಿ ತಿನ್ನೋದಿಲ್ಲ. ಅದಕ್ಕೆ ಕ್ಯಾಲರಿನೂ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ನೂ ಆಗುತ್ತೆ ಅಂತ ಹೇಳಿ ನಾವು ಎಣ್ಣೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಯೂಸ್ ಮಾಡ್ತೀವಿ. ಇವಾಗ ಟೊಮೊಟೊ ಹಾಕ್ತಾ ಇರೋದು. ನಮ್ಮ ಮನೆಯಲ್ಲಿ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಅಡುಗೆ ಎಲ್ಲೂ ಏರ್ ಕಾಣ್ತಾ ಇದೆ ಅಂತ ಒಂಥರ ಅಡುಗೆ ಮಾಡೋಕ್ಕೆ ಬೇಜಾರಾಗ್ತಾ ಇದೆ ನೋಡಿ. ಇವಾಗ ಟೊಮೊಟೊ ಹಾಕಿದ ಅನ್ನ. ಈಗ ನೋಡಿ ಅವನು ಸ್ಟೈಲಲ್ಲಿ ತುಂಬ ರುಚಿಯಾಗಿ ಅಡುಗೆ ಮಾಡ್ತಾನೆ. ನನಗೆ ತುಂಬ ಬಾಯಲ್ಲಿ ನೀರು ಎಲ್ಲ ಬರ್ತಾ ಇದೆ.
ಯಾವಾಗ ಸಿದ್ಧವಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನೋಡಿ ಇದು ಸೀದೋಗ್ತಾ ಇದೆ ಸ್ವಲ್ಪ ಅಂತ ಹೇಳಿ ಪವರ್ ಕಮ್ಮಿ ಮಾಡಿ ಆಮೇಲೆ ಮಾಡ್ತಾ ಇರೋದು. ನಿಂಬೆಹಣ್ಣು ಹಾಕ್ತಾ ಇರೋದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಂಬೆಹಣ್ಣು ಹಾಕ್ತಾ ಇರೋದು. ಫುಲ್ ಲೋ ಫ್ಲೇಮಲ್ಲಿದೆ ನೋಡಿ. ಇಲ್ಲಿ ಎಲ್ಲ ಆಫ್ ಆಗಿದೆ, ಒಂದು ಮಾತ್ರ ಆನಲ್ಲಿದೆ. ಅಂದರೆ 1 ಪವರಲ್ಲಿಟ್ಟು ಆಮೇಲೆ ನಿಂಬೆಹಣ್ಣು ಹಾಕ್ತಾ ಇರೋದು. ತುಂಬ ಘಮ 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 ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ. ಇವಾಗ ನೋಡೋಣ ಹೇಗಿದೆ ರುಚಿ ಅಂತ. ತುಂಬ ಟೇಸ್ಟಿಯಾಗಿ ಮಾಡಿರ್ತಾನೆ. ನೋಡೋಣ ಹೇಗಿದೆ ಅಂತ ರೇಟಿಂಗ್ಸ್ ಕೊಡ್ತೀನಿ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ನಾನು ಇವಾಗ ಎದ್ದಿರೋದಲ್ವಾ, ಬೆಳಗಿನೂ ಬ್ರಷ್ ಸಹ ಮಾಡಿಲ್ಲ. ಯಾವಾಗ ಬ್ರಷ್ ಮಾಡಿ ಜಲ್ದಿ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ತಾನೆ. ಇವಾಗ ಆಫ್ ಮಾಡಿಬಿಟ್ಟು ಇದಕ್ಕೆ ಹಾಕೋದು. ಒಗ್ಗರಣೆಯನ್ನು ಈ ಪೋವಕ್ಕೆ ಹಾಕಿಬಿಡ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೋವಕ್ಕೆ ಆಲ್ರೆಡಿ ನಾವೇನು ಹಾಕಿದ್ವಿ, ಪುಟಾಣಿ ಹಿಟ್ಟಿನ ಪೌಡ್ರ್ ಹಾಕಿದ್ವಿ. ಪುಟಾಣಿ ಅಂತ ಇದ್ರೆ ಅದೇ ಕಡಲೆಪುರಿದು ಪೌಡ್ರ್ ಮಾಡಿ ರುಬ್ಬಿಬಿಟ್ಟು, ಕಡಲೆಪುರಿನ ರುಬ್ಬಿಬಿಟ್ಟು ಅದ್ರ ಪೌಡ್ರ್ ಹಾಕಿದ್ದು. ಇವಾಗ 2 ಮಿಕ್ಸ್ ಮಾಡ್ತಾ ಇದ್ದಾನೆ. ಹಾಕ್ಲೆ ಸಾಕು. ಟೀ ಮಾಡಕ್ಕೆ ಇಟ್ಟಿದ್ದಾನೆ. ಟೀ ಇವಾಗ ಆಲ್ರೆಡಿ ಟೀದು ಹಾಲೆಲ್ಲ ಹಾಕ್ಬಿಟ್ಟಿದ್ದಾನೆ, ಚಾಪಡಿ ಎಲ್ಲ ಕುದಿಸ್ಬಿಟ್ಟು. ಈಗ ಜಸ್ಟ್ ಟೀ ನಾಷ್ಟ ಮಾಡ್ಕೊಂಡು ಇನ್ನೇನು ಡ್ಯೂಟಿಗೆ ಹೊರಡ್ಬೇಕು. ಇವಾಗ ಇದು ಟೀ ನಾಷ್ಟ ಆಯಿತು. ಇವತ್ತಿಂದ ಅಣ್ಣಂದು ಬ್ರೇಕ್ಫಾಸ್ಟು ಇತ್ತು, ನಾಳೆ ನಂದಿರುತ್ತೆ. ಹಾಗೆ ಒಂದೊಂದು ದಿನ ಒಬ್ರದು. ಅಣ್ಣನ ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿತ್ತು. ಹಾಗೆ ಕಂಟಿನ್ಯೂಯಸ್ ಆಗಿ ಲಾಗ್ ನೋಡ್ತಾ ಇರಿ. ನಾಳೆ ನಂದಿರುತ್ತೆ, ನಾನೇನು ಬ್ರೇಕ್ಫಾಸ್ಟ್ ಮಾಡ್ತೀನಂತ. ಎಲ್ಲ ಆಯಿತು ಎಂದಿನಂತೆ ಡ್ಯೂಟಿಗೆ ಬಂದಮೇಲೆ ಕೇಸ್ ವೇಟ್ ಮಾಡ್ತಾ ಇದ್ದು ಒಳಗೆ ತಗೊಂಡೆ. ಇದು ವ್ಯಾಕ್ಸಿನಿಗೆ ಬಂದಿತ್ತು, ವ್ಯಾಕ್ಸಿನ್ ಕೊಟ್ಟೆ. ತುಂಬ ಬೆಳಗ್ಗೆ ಒಳ್ಳೆ ಕೇಸ್ ತಗೊಂಡೆ. ತುಂಬ ಫ್ರೆಂಡ್ಲಿ ಕ್ಯಾಟು. ಇಂಜೆಕ್ಷನ್ ಕೊಡುವಾಗ ಯಾವುದೇ ತೊಂದರೆ ಮಾಡಲೇ ಇಲ್ಲ. ಆಮೇಲೆ ನಾನು ತಗೊಂಡಿದ್ದೆ ಸಿಜ್ಜು ಬಂದು ಗ್ರೂಮಿಂಗ್ ಬಂದಿತ್ತು. ಬಿಫೋರ್ ಆಫ್ಟರ್ ಫೋಟೋ ಈ ಕಡೆ ಹಾಕಬೇಕಿತ್ತು, ನಾನು ಮಿಸ್ಸಾಗಿ ಈ ಕಡೆ ಹಾಕ್ಬಿಟ್ಟಿದ್ದೀನಿ. ಅದು ಬಿಫೋರ್ ಆಫ್ಟರ್ ಫೋಟೋ. ಆಮೇಲೆ ಮುದ್ದಾದ ಅಸ್ಕಿ ಬಂದಿತ್ತು, ಸ್ವಲ್ಪ ಮುದ್ದು ಮಾಡಿ ಆಮೇಲೆ ಪೂಡಲ್ನ ತಗೊಂಡೆ. ಪೂಡಲ್ ಬಂದಿದ್ದೇನಕ್ಕೆ ಅಂತ ಹೇಳಿದರೆ ಅದನ್ನು ಸೆಕೆಂಡ್ನೇ ವ್ಯಾಕ್ಸಿನೇಷನ್ಗೆ. ಸೆಕೆಂಡ್ನೇ ವ್ಯಾಕ್ಸಿನ್ ಎಷ್ಟು ಕ್ಯೂಟಾಗಿ ನೋಡ್ತಾ ಇದೆ ನೋಡಿ. ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಭಾವ್ 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 ಅಂತ ನಾಟಕ ಮಾಡಿದ್ದಕ್ಕೆ ಅದು ಅಂಜು ಓಡೋಗ್ತಾ ಇದೆ. ಇದ್ರ ಜೊತೆ ಆಟ ಆಡ್ತಾ ಇದ್ದೆ ಸ್ವಲ್ಪ ಹೊತ್ತು. ಅದೇ ಪೂಡಲ್ಲೇ ಇದು ಕೆಳಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಕೆಳಗಡೆ ಕರ್ಕೊಂಬಂದಿದ್ದೆ.
ಈ ಡಾಗ್ ನೋಡಿ ಕೋಕೋ ಸ್ಪೆನ್ನಲ್ಲು ತುಂಬ ಅಂದರೆ ತುಂಬ ಕ್ಯೂಟು ಫ್ರೆಂಡ್ಸ್. ಇದನ್ನ ನೋಡಿದ್ರೆ ನನಗೂ ಡಾಗ್ ತಗೋಬೇಕು ಅನಿಸ್ತಿತ್ತು. ಓನರ್ನ ಅಷ್ಟೇ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಓನರ್ಗೆ ಏನಾದ್ರು ಅನ್ನೋಕೆ ಹೋದ್ರೆ ಬೌ ಬೌ ಅಂತ ಬೊಗಳ್ತಿತ್ತು. ಓನರ್ನ ಬಿಟ್ಟು ಒಂಚೂರು ಚೂರು ಸಹ ಮೂವ್ ಆಗಲಿಲ್ಲ ಅದು ಕೊನೆವರೆಗೂ, ಟ್ರೀಟ್ಮೆಂಟ್ ಮುಗಿಯೋವರೆಗೂ. ಓನರ್ ಇದ್ದರೆ ಅದಕ್ಕೆ ಏನು ಮಾಡಿದ್ರು ಮಾಡಿಸ್ಕೋತಾ ಇತ್ತು. ಅಷ್ಟೇ ಕ್ಯೂಟ್ ಇತ್ತು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಪೋಡಲ್ ನೋಡಿ ಎಷ್ಟು ಕ್ಯೂಟಾಗಿರೋ ಪೋಡಲ್ ಬಂದಿದೆ. ಇವನ್ ತರಲೆ ನನ್ನ ಮಗ ಎಷ್ಟು ತರಲೆ ಮಾಡ್ತಿದ್ದಂದ್ರೆ, ಕ್ಯೂಟಾಗೇನೋ ಇದ್ದ, ಬಟ್ ಇಂಜೆಕ್ಷನ್ ಕೊಡುವಾಗ ಅಷ್ಟೇ ಕಾಟ ಕೊಟ್ಟ. ಪಪ್ಪಿಗಳು ಇಂಜೆಕ್ಷನ್ ಕೊಡುವಾಗ ತುಂಬ ಕಾಟ ಕೊಡ್ತವೆ. ಏನಾದರೂ ಟ್ರೀಟ್ ಕೊಟ್ಟರೆ ಮಾತ್ರ ಓಕೆ. ಇದು ಟ್ರೀಟು ತಿಂತಿರಲಿಲ್ಲ, ಬೇರೆ ಟ್ರೀಟ್ ಬೇಡವೇ ಬೇಡವಂತೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಚಿಕನ್ ಟ್ರೀಟೇ ಬೇಕಂತೆ, ಅದು ಸ್ಪೆಸಿಫಿಕ್ ಬ್ರ್ಯಾಂಡ್ದೇ ಬೇಕಂತೆ. ನಾನು ಎಲ್ಲಪ್ಪ ತರಲಿ, ಸ್ವಲ್ಪ 5 ನಿಮಿಷ ಸುಮ್ಮನಿದ್ ಬಿಡಪ್ಪ ಅಂತ ಹೇಳ್ತಾ ಇದ್ದೆ. ಹೆಂಗೋ ಅಂತೂ ಇಂತೂ ಕೊಟ್ವೆ ಇಂಜೆಕ್ಷನ್. ಅದಾದಮೇಲೆ ಗ್ರೂಮಿಂಗ್ ಫ್ರೆಶ್ ಆಗಿ ಮಾಡಿಕೊಂಡು ಕ್ಯೂಟಾಗಿ ಕುಂತಿದ್ದ. ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾವಾಗ ಫ್ರೀ ಸಿಗುತ್ತೋ ಅವಾಗ ಸಡನ್ಲಿ ಗ್ರೂಮಿಂಗ್ ರೂಮ್ಗೆ ಹೋಗ್ಬಿಡೋದು. ಹೋಗಿ ಅಲ್ಲಿ ಏನೇನೇನು ಕ್ಯೂಟೀಸ್ ಇರ್ತವೆ ಅವಕ್ಕಿರ್ದೆಲ್ಲ ಫೋಟೋ ತಕ್ಕೊಂಡು ಬರ್ತಾ ಇರೋದು. ಆಮೇಲೆ ಗೋಲ್ಡನ್ ರಿಟ್ರೀವರ್ ಬಂದಿತ್ತು ನನ್ನ ಮುದ್ದಾಗಿರೋ ಮುದ್ದು ಇದು. ಇದು ಏನು ಮುದ್ದಾಗಿತ್ತು ಅಂತ ಹೇಳಿದ್ರೆ ಅಷ್ಟೇ, ಏನಾದರೂ ಶಬ್ದ ಆಗೋಣ ಕಿವಿ ನೋಡಿ ಯಾವ ಥರ ಕೊಡ್ತಾ ಇದೆ, ಹಾಂ 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 ಅಂತ ಅಷ್ಟು ಅಬ್ಸರ್ವ್ ಮಾಡ್ತಾ ಇರೋದು. ಸೌಂಡು ಏನೇ ಒಂದು ಡಾಗದ ಸೌಂಡ್ ಬರಲಿ, ಕ್ಯಾಟದ ಸೌಂಡ್ ಬರಲಿ, ಅಷ್ಟೇ ಕ್ಯೂಟಾಗಿ ನೋಡ್ತಾ ಇತ್ತು. ಎಲ್ರನ್ನ ಅಬ್ಸರ್ವ್ ಮಾಡ್ಕೊತ ಕೂತ್ಬಿಟ್ಟಿತ್ತು. ಓನರು 2 ಅವರ್ಸ್ ಆಗುತ್ತೆ ಬರೋಕ್ಕೆ ಅಂತ ಹೇಳ್ಬಿಟ್ಟಿದ್ರು. ಫುಲ್ಲಾಗಿ ಕೂತ್ಬಿಟ್ಟಿತ್ತು ಈ ಥರ. ನಂದೇ ರಾಜ್ಭಾರ ಅಂತ, ರಾಜನ್ ಥರ. ಅದಾದಮೇಲೆ ಸಿಜು ನೋಡಿ, ಸಿಜುದು ಗ್ರೂಮಿಂಗ್ ಇತ್ತು, ಬಂದಿದ್ರು. ಗ್ರೂಮಿಂಗ್ ತುಂಬ ಕ್ಯೂಟಾಗಿತ್ತು. ನಾನು ಸೌಂಡ್ ಮಾಡ್ತಾ ಇದ್ದೆ ಭೌ ಅಂತ. ನೋಡಿ ಹೆಂಗೆ ತರಲೆ ಮಾಡ್ತಾ ಇದೆ. ಈ ಪುಟ್ಟಿಯಲ್ಲಿ ಕೂತಿರೋ ಅಂಥ ಸಿಜು ಅಂದರೆ ತುಂಬ 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 ತರಲೆ ಮಾಡ್ತಾ ಇದ್ದ ಅದು. ನಾನೇನೋ ಸೌಂಡ್ ಮಾಡೋಣ ಅಂತ ಈ ಕಡೆ ಆ ಕಡೆ ಮೂವ್ ಮಾಡ್ಕೊತ ನೋಡ್ತಾ ಇತ್ತು. ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಅಂತ ಅಂತ ತುಂಬ ಕ್ಯೂಟಾಗಿತ್ತು, ಕ್ಯೂಟು. ಅದಾದಮೇಲೆ ನಾವು ಮತ್ತೊಂದು ಡಾಗ್, ಇವರಿಬ್ಬರು ಗ್ರೂಮಿಂಗ್ಗೆ ಬಂದಿದ್ದರು. ಇವತ್ತು ಗ್ರೂಮಿಂಗ್ ಕೇಸ್ ತುಂಬ ಇತ್ತು ಕನ್ಸಲ್ಟೇಷನ್ಗಿಂತ. ಗ್ರೂಮಿಂಗಲ್ಲಿ ನೋಡಿ ಸ್ವಲ್ಪ ಮೇಂಟೆನೆನ್ಸ್ ಸರಿ ಮಾಡಿರಲಿಲ್ಲ. ಇವತ್ತು ಬಂದಿರೋ ಎಲ್ಲ ಫುಲ್ಲು ಮೇಂಟೆನೆನ್ಸ್ ಇರಲಾರಂಥ ಸಿಜ್ಜುಗಳೇ ಬಂದಿದ್ದು. ಟಿಕ್ಸು ಫ್ಲೀಸ್ ಎಲ್ಲ ಇತ್ತು. ಅದು ಗ್ರೂಮಿಂಗ್ ಮಾಡೋದೆಲ್ಲ ವಿಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ಕೆಲವೊಂದು ವಿಡಿಯೋಗಳನ್ನ. ಹಾಗೆ ಮಾಡ್ತಾ ಅದು ಗ್ರೂಮಿಂಗ್ ಬಗ್ಗೆ ತಿಳ್ಕೊತಾ ಇದ್ದೆ, ಯಾವ ಥರ ಮಾಡೋದು ಇದು. ಈ ಸಿಜ್ಜುಗಳಿಗೆಲ್ಲ ಬಾಯಿ ಕೆಳಗಡೆ ಹಿಡ್ಕೊಂಡ್ಬಿಟ್ರೆ ಅವು ಮೂವ್ ಮಾಡಲ್ವಂತೆ. ಹಾಗಾಗಿ ಅದರದ್ದೆಲ್ಲ ತಿಳ್ಕೊತಾ ಇದ್ದೆ, ಹಾಗೆ ಹೀಗೆ ಅಂತ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಗ್ರೂಮಿಂಗು. ಅದು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಒಂಚೂರು ಮೂವ್ ಆಗ್ತಾ ಇಲ್ಲ. ಏನು ಭಯನೋ ಏನೋ ಗೊತ್ತಿಲ್ಲ, ಎಷ್ಟು ಕ್ಯೂಟಾಗಿ ಕೂತಿತ್ತು. ಹಾಗೆ ಅಣ್ಣ ಕೂಪನ್ ಇದೆ ಅಂತ ಹೇಳಿ ನನಗೆ ಡಾಮಿನಸ್ದು ಕೂಪನ್ ಕೊಟ್ಟಿದ್ದ, ಅದರಿಂದ ನಾನು ಆರ್ಡ್ರ್ ಮಾಡ್ಕೊಂಡು ತಿಂದೆ. ಅದಾದಮೇಲೆ ಮೇಡಮು ಹೊರಗಡೆ ಸ್ವಲ್ಪ ಕೆಲಸ ಇದೆ ಬಾ ಹೋಗಿ ಬರೋಣ ಅಂತ ಹೇಳಿದರು. ಮೇಡಮ್ ಜೊತೆ ನಾನು ಹೊರಗಡೆ ಹೋಗಿದ್ದೆ. ಹಾಗೆ ಹತ್ರ ಆಗುತ್ತೆ ಅಂತ ಹೇಳಿ ಮನೆಗೂ ಡ್ರಾಪ್ ಮಾಡಿ ಹೋದರು. ಇವತ್ತು ಡ್ರಾಪ್ ಮಾಡಿದ ಮೇಲೆ ನಾನು ಮನೆಗೆ ಬಂದು ಅಣ್ಣನ ಜೊತೆ ಸ್ವಲ್ಪ ತರಲೆಗಳ್ನ ಮಾಡ್ತಾ ಇದ್ದೆ. ಏನೋ ಅಣ್ಣ ಸ್ಪೆಷಲಾಗಿ ತಂದಿದ್ದ ನನಗೆ, ಅದೇ ಇದು ನೋಡಿ. ನೋಡಿ ಯಾವ ಥರ ಬರೀತು ಅಂತ. ಇವಾಗ ನೋಡಿ ನಾನು ಹೆಸರು ಬರೀತೀನಿ. ಇವಾಗ ಈಗ ಬರದೆ ಆಯ್ತಾ, ಈ ಥರ ಬರೋಣ. ಇವಾಗ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಹೋಗ್ಬಿಡ್ತು ಆ ಥರ. ಇದನ್ನ ಸೇಮ್ ಇದೇ ಹೊಸದು ತಂದಿದ್ದಾರೆ, ಈ ಥರ ಇರುತ್ತೆ ಸೇಮ್ ಅದೇ ಥರದ್ದೇ. 2 ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಇವಾಗ ಮೆಹಂದಿ ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ. ಈ ಥರ ಒಂದು ಫ್ಲವರ್ ಹಾಕ್ತೀನಿ ನೋಡಿ, ಈ ಥರ ಬರೆದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಳ್ಳೆ ಡ್ರಾಯಿಂಗರ್ ಹಾಕಬೇಕು. ಹತ್ರ ತುಂಬ ಈ ಥರ ಸುಮ್ಮನೆ ಹಾಗೆ ಬರೀತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಡ್ಬೇಕು, ಈ ಥರ ಹೋಯ್ತು, ಎಲ್ಲ ಕ್ಲಿಯರ್ ಆಯಿತು. ಎಗ್ ಸರಿ ಕುದಿಸಿದ್ದಿಲ್ಲ, ಅದು ಹೇಳಿ. ಗಟ್ಟಿ ಆಯ್ತು. ಇದು ಕ್ರಂಚಸ್ ಹಾಕ್ಬಿಡಮ್ ಸೌ. ಇಲ್ಲ ಅದು ಹಾಕ್ಬೇಡ ನಂಗೆ ಕ್ರಂಚಸ್ ಎಲ್ಲ. ಸೌ ಮಸ್ತ್ ಆಗ್ಯಾವ. ಹಾಗೆ ಇವತ್ತಿನ ದಿನ ಹೀಗಿತ್ತು. ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಯಾದಗಿರಿ ಹುಡುಗಿಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.